ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಮತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ, ಅದರಲ್ಲೂ ಒಂದು ಲೆಂತಿ ವಿಡಿಯೋದೊಂದಿಗೆ ಬಂದಿದ್ದೀನಿ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಈ ವಿಡಿಯೋನ ನಿಮ್ಮ ಫ್ರೀ ಟೈಮಲ್ಲಿ ಆರಾಮಾಗಿ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆ ಕುಟ್ಕೊಂಡು ಎಂಜಾಯ್ ಮಾಡಿ. ಆ್ಯಂಡ್ ನೆಕ್ಸ್ಟ್ 18 ಮಿನಿಟ್ಸ್ 16 ಸೆಕೆಂಡ್ಸ್ ಕಂಪ್ಲೀಟಾಗಿ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇನ್ನು ಮುಂದೆ ನಾನು ವೀಕ್ಲಿ ಒನ್ಸ್ ಈ ರೀತಿ ಲೆಂತಿ ವ್ಲಾಗ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲಾಂಗ್ ವಿತ್ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಟಾಪಿಕ್ನ ಶೇರ್ ಮಾಡೋಣ, ಅದರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ಆಮ್ ನಾಟ್ ಶ್ಯೂರ್ ನನಗೆ ಇದನ್ನು ಮಾಡೋಕ್ಕಾಗುತ್ತಾ ಇಲ್ವಾ, ಅಂದರೆ ಕಂಟಿನ್ಯೂಟಿ ಇರುತ್ತಾ ಅಂತ, ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ. ಇನ್ನು ಈ ವಿಡಿಯೋ ಬಂದು ನಾನು ಲಾಸ್ಟ್ ವೀಕ್ ಶೂಟ್ ಮಾಡ್ಕೊಂಡಿದ್ದು, ಮೋಸ್ಟ್ಲಿ ಫ್ರೈಡೇ ಅಂದ್ಕೊಳ್ತೀನಿ. ಫ್ರೈಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೆ. ಪನ್ನೀರ್ ಕರಿ ಮಾಡಿದ್ದೆ, ಒಂದು ಹೊಸ ಸ್ಟೈಲಲ್ಲಿ ಪನ್ನೀರ್ ಕರಿ ಮಾಡಿದ್ದೆ. ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ, ಯಾಕೆಂದರೆ ನಾನೇ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹೇಗೆ ಬರುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಸೊ ಅದಕ್ಕೆ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಯೂಶ್ವಲಿ ರೆಸಿಪೀಸ್ನ ನಾನು ಮೊದಲನೇ ಇಂಗ್ರೀಡಿಯೆಂಟ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ರೆಸಿಪೀಸ್ನ ನಾನು ಡೈರೆಕ್ಟಾಗಿ ಶೂಟ್ ಮಾಡ್ತೀನಿ. ಬಟ್ ಕೆಲವು ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಅನಿಸಿರುತ್ತೆ, ಅದಕ್ಕೆ ನಾನು ಟ್ರೈ ಮಾಡಿ ನಂತರ ಶೂಟ್ ಮಾಡ್ಕೊಳ್ತೀನಿ. ಇನ್ನು ಈ ಚಾಪಿಂಗ್ ಬೋರ್ಡ್ ಇದೆಲ್ಲ ನಾನು ರೀಸೆಂಟಾಗಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಯೂಸ್ಫುಲ್. ಬರೀ ತರಕಾರಿ ಕತ್ತರಿಸೋಕ್ಕೆ ಮಾತ್ರ ಅಲ್ಲ, ನೀವು ಹಿಟ್ಟನ್ನ ಅದಕ್ಕೆ ಅಥವಾ ಚಪಾತಿ ಲಟ್ಸೋದಕ್ಕೆ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಇಂಟ್ರೆಸ್ಟ್ ಇರೋರು ಟ್ಯಾಗ್ ಮಾಡಿರ್ತೀನಿ, ಪ್ರಾಡಕ್ಟ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಇನ್ನು ಈ ಪನ್ನೀರ್ ಕರಿ ಅಂತೂ ಅಷ್ಟು ಟೇಸ್ಟಿಯಾಗಿತ್ತು. ಡೆಫಿನೆಟ್ಲಿ ಮುಂದೆ ಯಾವತ್ತಾದರೂ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮೊದಲೇ ಹೇಳ್ದಂಗೆ ನಾನೊಂದು ಯೂಸ್ಫುಲ್ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಬೇಸಾಗಿಟ್ಕೊಂಡು. ಫ್ಯೂ ಡೇಸ್ ಬ್ಯಾಕ್ ಈ ವೀಕೆಂಡ್ ಅಂದರೆ ಸಂಡೇ ನಮಗೆ ಯೂಶ್ವಲಿ ಮೊಬೈಲಲ್ಲಿ ವೀಕ್ಲಿ ರಿಪೋರ್ಟ್ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ, ಅಂದರೆ ನೀವು ಎನೇಬಲ್ ಮಾಡ್ಕೊಂಡಿದ್ರೆ. ಸೊ ಹಾಗೆ ನನಗೆ ನೋಟಿಫಿಕೇಷನ್ ಬರ್ತಾಯಿತ್ತು, ನಾನು ಅದನ್ನು ಇಗ್ನೋರ್ ಮಾಡ್ತಿದ್ದೆ. ಸೊ ಒಂದು ಸತಿ ಹೀಗೆ ಚೆಕ್ ಮಾಡಿದೆ, ಅದನ್ನು ನೋಡಿ ಐ ವಾಸ್ ಶಾಕ್ಡ್. ಅಯ್ಯಯ್ಯೋ, ಡೈಲಿ ನಾನು 4 to 5 ಅವರ್ಸ್ನ ಈ ರೀತಿ ಸ್ಕ್ರೀನ್ ಟೈಮ್ಗೆ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಲ್ಲ ಅಂತ ನನಗೆ ನೋಡಿ ತುಂಬಾ ಆಶ್ಚರ್ಯ ಆಯಿತು. ಆ್ಯಂಡ್ ತುಂಬ ಬೇಜಾರು ಕೂಡ ಆಯಿತು. ಸೊ ಇದನ್ನು ಡೂಮ್ ಸ್ಕ್ರೋಲಿಂಗ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲದೇ ನಾವು ಸ್ಕ್ರೀನ್ ಟೈಮ್ ಕೊಟ್ಕೊಳ್ತೀವಿ, ಅಂದರೆ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡು ಬಿಡ್ತೀವಿ. ಅಂದರೆ ಒಂದು 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗೋಣ ಅಂತ ಬಂದು ಕೂತವರು ಗಂಟೆಗಟ್ಟಲೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತೀವಿ. ಈ ಒಂದು ಡೂಮ್ ಸ್ಕ್ರೋಲಿಂಗ್ನ ನಾವು ಅವಾಯ್ಡ್ ಮಾಡಬೇಕು. ಆಗ ನಿಮಗೆ ನಿಮ್ಮ ಟೈಮ್ನ ನೀವು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಹೇಗೆ ಇದನ್ನು ಅವಾಯ್ಡ್ ಮಾಡ್ಬೋದು? ಎಸ್, ಐ ಹ್ಯಾವ್ ಅ ಸೊಲ್ಯೂಷನ್. ಅಂದರೆ ನಾನೇ ಟ್ರೈ ಮಾಡಿ ಕಂಡಿಡ್ಕೊಂಡಿರುವಂಥ ಸೊಲ್ಯೂಷನ್ ಏನು ಗೊತ್ತಾ? ತುಂಬಾ ಈಸಿ. ಯೂಶ್ವಲಿ ಎಲ್ಲರಿಗೂ ಏನಾದ್ರು ಒಂದು ಹಾಬಿ ಇದ್ದೇ ಇರುತ್ತೆ. ಉದಾಹರಣೆಗೆ ಪೇಂಟ್ ಮಾಡೋದು, ಗಾರ್ಡನಿಂಗ್, ಅಥವಾ ಮ್ಯೂಸಿಕ್ ಕೇಳೋದು, ಪುಸ್ತಕಗಳನ್ನ ಓದೋದು, ಅಥವಾ ಏನಾದರೂ ಬರೆಯೋದು. ಒಟ್ಟಿನಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಕೆಲಸನ ನೀವು ಮಾಡಬೇಕು. ಮೊಬೈಲ್ ನೋಡೋದಲ್ಲ, ಬೇರೆ ಏನಾದರೂ ಪ್ರೊಡಕ್ಟಿವ್ ಆಗಿರಬೇಕು. ಅಂದರೆ ಅಟ್ ದ ಎಂಡ್ ಈ ದಿನ ನಾನು ತುಂಬಾ ಸ್ಯಾಟಿಸ್ಫೈ ಆಗಿ ಕಳೆದೆ, ಅಂದರೆ ತುಂಬ ಯೂಸ್ಫುಲ್ಲಾಗಿ ಸ್ಪೆಂಡ್ ಮಾಡಿದೆ ಅಂತ ನಿಮಗೆ ಎಂಡಲ್ಲಿ, ಅಂದರೆ ರಾತ್ರಿ ಮಲ್ಕೋಬೇಕಾದ್ರೆ ನಿಮ್ಗೆ ಅನ್ನಿಸ್ಬೇಕು.
ಸೊ ಈ ಒಂದು ಡೂಮ್ ಸ್ಕ್ರೋಲಿಂಗ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಕಂಡುಹಿಡ್ಕೊಂಡಿದ್ದು ನನ್ನ ಫೇವ್ರೆಟ್ ಹಾಬಿ ಆಗಿರುವಂತಹ ಈ ಆರ್ಟ್ ವರ್ಕ್. ತುಂಬ ದಿವಸದಿಂದ ಮಾಡಿರಲಿಲ್ಲ. ಸೊ ಅಗೇನ್ ನಾನು ರೀಸ್ಟಾರ್ಟ್ ಮಾಡಿದೆ ಆ್ಯಂಡ್ ಐ ಸಕ್ಸಿಡೆಡ್. ಅಂದರೆ ರಿಸಲ್ಟಲ್ಲಿ ನನಗೆ ನನ್ನ ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಆಗಿತ್ತು ಗೊತ್ತಾ? ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಹಾಂ, ಇನ್ನೊಂದು ವಿಷಯ, ನಾನು ಮೊಬೈಲ್ ನೋಡಲೇಬೇಡಿ, ಯೂಟ್ಯೂಬ್ ನೋಡಲೇಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮಂಥ ವ್ಯೂವರ್ಸ್ ಇಲ್ಲದೆ ನಮ್ಮಂಥ ಯೂಟ್ಯೂಬರ್ಸ್ ಬೆಳೆಯೋದು ಹೇಗೆ? ಎಸ್, ಏನು ನೋಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದನ್ನು ಮಾತ್ರ ನೋಡಿ, ಅನ್ನೆಸೆಸರಿ ಸ್ಕ್ರಾಲಿಂಗ್ ಮಾಡಬೇಡಿ ಅನ್ನೋದು ನನ್ನ ಅನಿಸಿಕೆ. ಸರಿ, ಇನ್ನು ನಾನು ಈ ನನ್ನ ಜ್ಞಾನದ ಮಾತು ಅಂದರೆ ಈ ಟಾಪಿಕ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ದಿನನ ಪ್ರೊಡಕ್ಟಿವ್ ಆಗಿಡೋದಕ್ಕೆ ನೀವೇನು ಚೂಸ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ನಾನು ಗಿರ್ಮಿಟ್ನ ಮಾಡ್ಕೊಂಡಿದ್ದೆ, ಮಗ ಶಾಲೆಯಿಂದ ಬಂದಾಗ ಕೊಡೋಕ್ಕಾಗತ್ತೆ ಅಂತ. ಡೀಟೇಲ್ಡ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ಆಲ್ರೆಡಿ ನಾನು ನನ್ನ ಹಳೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು.
ಈ ಐಸ್ ಕ್ರೀಮ್ಸ್ ಅಂತಂದರೆ ಮಕ್ಕಳಿಗೆ ತುಂಬ ಇಷ್ಟ. ಮಕ್ಳುಗಳಿಗೆ ಮಾತ್ರ ಅಲ್ಲ, ನಮ್ಗಳಿಗೂ ತುಂಬಾ ಇಷ್ಟ ಆಗುತ್ತೆ. ಮಗ ತುಂಬ ದಿವಸದಿಂದ ಕೇಳ್ತಿದ್ದ, ಬಟ್ ಟೆಸ್ಟ್ ನಡೀತಾ ಇತ್ತು, ಜೊತೆಗೆ ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಲ್ಲ, ಹುಷಾರು ತಪ್ಪಿದ್ರೆ ಅಂತ ಅವನಿಗೆ ತೆಕ್ಕೊಟ್ಟಿರಲಿಲ್ಲ. ಹೇಳಿದ್ದೆ ಅವನಿಗೆ ಟೆಸ್ಟ್ ಎಲ್ಲ ಮುಗಿದ ಮೇಲೆ ವೀಕೆಂಡಲ್ಲಿ ಮಾಡಿಕೊಡ್ತೀನಿ ಅಥವಾ ತೆಕ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಪ್ರಾಮಿಸ್ ಮಾಡಿದ್ಮೇಲೆ ಅದನ್ನು ಬ್ರೇಕ್ ಮಾಡಬಾರ್ದು. ಪರ್ಟಿಕ್ಯುಲರ್ಲಿ ಮಕ್ಕಳ ಜೊತೆ ನಾವು ಯಾವತ್ತೇ ಇದ್ರೂ ಪ್ರಾಮಿಸ್ ಮಾಡಿದ್ರೆ ಅದನ್ನು ಈಡೇರಿಸಲೇಬೇಕು. ಇನ್ನು ವೇಕ್ಫೀಲ್ಡ್ ಅವ್ರದ್ದು ಮ್ಯಾಂಗೋ ಫಲೂಡಾ ಮಿಕ್ಸ್ ಇತ್ತು, ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟಾಪಿಂಗ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಫ್ರೆಶ್ ಮಾವಿನ ಹಣ್ಣಿಂದು ಕ್ರಷ್ ಥರ ಅಂದರೆ ಜಾಮ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಟಾಪಿಂಗ್ ಅಂದರೆ ಮೇಲ್ಗಡೆ ಹಾಕೋದಕ್ಕೆ. ಇನ್ನು ಇದರ ಮೆಥಡ್ ಅಂತೂ ನಿಮಗೆ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಹೇಗೆ ಮಾಡೋದು ಅಂತ. ಇದು ಫುಲ್ಲು ಯೂಸ್ ಮಾಡೋಂಗಿದ್ರೆ 1 ಲೀಟ್ರ್ ಹಾಲಿಗೆ ನೀವು ಇದನ್ನು ಮಿಕ್ಸ್ ಹಾಕಿ ಯೂಸ್ ಮಾಡ್ಬೋದು. ನಾನದು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೆ, ಅದಕ್ಕೆ ನಾನಿಲ್ಲಿ ಅರ್ಧದಷ್ಟು ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಈ ಪ್ಯಾಕೆಟಲ್ಲಿರೋ ಅರ್ಧದಷ್ಟು ಮಾತ್ರ ಬಳಸಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ 3 ಜನಕ್ಕೆ ಅಂತಂದಾಗ ಇದು ಸಾಕಾಗುತ್ತೆ. ನಾನಂತೂ ಕಾಫಿ ಪರ್ಸನ್ ಅಥವಾ ಟೀ ಪರ್ಸನ್ ಅಲ್ಲ, ಬಟ್ ಸಮ್ಟೈಮ್ಸ್ ಮೂಡ್ ಅಥವಾ ವೆದರ್ ಡಿಮ್ಯಾಂಡ್ ಮಾಡಿದಾಗ ಕುಡಿತೀನಿ. ಕೆಲವು ಸತಿ ಕಾಫಿ ಮಾಡ್ಕೊಳ್ತೀನಿ, ಕೆಲವು ಸತಿ ಟೀ ಮಾಡ್ಕೊಳ್ತೀನಿ, ಡಿಪೆಂಡ್ಸ್.
ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. 2 ದಿವಸ ತಗೊಂಡೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಐ ನೋ ವೆರಿ ಬೇಸಿಕ್ ಅಂತಲೇ ಇರ್ಬೋದು, ವೆರಿ ಸಿಂಪಲ್ ಡಿಸೈನ್, ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಫೋಮ್ ಬೋರ್ಡಲ್ಲಿ ನಾನು ಇದನ್ನು ಡಿಸೈನ್ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಾನಿಲ್ಲಿ ಶೇರ್ ಮಾಡಿರೋ ಕಂಟೆಂಟ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಥವಾ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಥವಾ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.